ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂಥ ಸ್ವಾಗತಗಳು. ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ನಿಮ್ಮ ಟ್ಯಾನನ್ನು ಸನ್ ಟ್ಯಾನ್ ಅಥವಾ ಸ್ಕಿನ್ ಟ್ಯಾನ್ ಅಂದರೆ ಪಿಗ್ಮೆಂಟೇಷನ್ ಆಗಲಿ, ನಿಮ್ಮ ಒಂದು ಮುಖಕ್ಕೆ ಹೊಳಪು ಹೇಗೆ ನ್ಯಾಚುರಲ್ವಾಗಿ ತರಬಹುದು ಹಾಗೂ ನ್ಯಾಚುರಲ್ವಾಗಿ ನಿಮ್ಮ ಕಪ್ಪು ಬಣ್ಣನ ಬಿಳಿ ಬಣ್ಣದಲ್ಲಿ ಹೇಗೆ ಬದಲಾಯಿಸೋದು ಹಾಗೂ ನಿಮ್ಮ ವ್ರಿಂಕಲ್ಸ್ ಇದೆ ಅಥವಾ ನಿಮ್ಮ ತುಟಿ ಹತ್ತಿರ ಸಾಕಷ್ಟು ಅಂದರೆ ಕಪ್ಪಾಗಿಬಿಟ್ಟಿದೆ ಹಾಗೂ ನಿಮ್ಮ ಮುಖದಲ್ಲಿ ಶೈನ್ ಇಲ್ಲ, ಗ್ಲೋಯಿಂಗ್ ಇಲ್ಲ ಅಂದರೆ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ನ್ಯಾಚುರಲ್ವಾಗಿ ಒಂದು ಒಳ್ಳೆಯ ಪರಿಹಾರನ ತಗೊಂಡು ಬಂದಿದ್ದೀನಿ. ಪ್ರತಿ ಒಂದು ಸ್ಕಿನ್ ಟೋನ್ಗೆ ಇದು ಅಂದರೆ ಸೂಟ್ ಆಗುತ್ತೆ. ಯಾವುದೇ ಕೆಮಿಕಲ್ ಬಳಸದೆ ನ್ಯಾಚುರಲ್ವಾಗಿ ನಿಮ್ಮ ಟ್ಯಾನನ್ನು ನೀವು ತೆಗೆದು ಹಾಕಬಹುದು, ಅಂದರೆ ರಿಮೂವ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ನಾನು ಮೊಟ್ಟ ಮೊದಲಿಗೆ ಒಂದು ಕಾಫಿ ಪುಡಿನ ತೊಗೊಂಡಿದ್ದೀನಿ. ಇದು ಅಂತೂ ಸುಲಭವಾಗಿ ನಮ್ಮ ಒಂದು ಅಡುಗೆ ಮನೆಯಲ್ಲಿ ಇರುತ್ತೆ, ದಿನಾಲೂ ನಾವು ಇದನ್ನು ಬಳಸ್ತೀವಿ. ಇವತ್ತಿನ ಈ ಒಂದು ರೆಮಿಡಿ ಮಾಡೋಕ್ಕೆ ನಾನು ಯಾವುದೇ ಥರ ಕೆಮಿಕಲ್ ಬಳಸಲಿಲ್ಲ. ಕಿಚನ್ನಲ್ಲಿ ಸಿಗುವಂಥ ಪದಾರ್ಥಗಳನ್ನು ಯೂಸ್ ಮಾಡಿ ಯಾವ ಥರ ನಮ್ಮ ಸ್ಕಿನ್ ಟ್ಯಾನ್ನ ಸಾಕಷ್ಟು ಈಸಿ ರೀತಿಯಲ್ಲಿ ಪರಿಹಾರನ ಪಡ್ಕೊಳ್ಬಹುದಂತ ತೋರಿಸ್ತೀನಿ. ಇಲ್ಲಿ ನೋಡಿ, ನಾನು ಒಂದು ಬೌಲ್ಗೆ ಒಂದು 2 ರೂಪೀಸ್ ಇರುತ್ತೆಲ್ಲ ಪಾಕೆಟ್, ಆ ಒಂದು ಕಾಫಿನ ನೀವು ಯಾವ ಬ್ರ್ಯಾಂಡ್ ಕಾಫಿ ಆದರೂ ತೊಗೋಬೋದು. ನಾನು ಇಲ್ಲಿ ನೆಸ್ಲೆ ಕಾಫಿನ ತೊಗೊಂಡಿದ್ದೀನಿ. ಇವಾಗ ಈ ಒಂದು ಕಾಫಿಗೆ ಏನು ಮಾಡಬೇಕು ಅಂದರೆ ಸಕ್ಕರೆ ಏನು ಮಾಡುತ್ತೆ ಅಂದರೆ ಫ್ರೆಂಡ್ಸ್, ಇದು ನಮ್ಮ ಮುಖಕ್ಕೆ ನ್ಯಾಚುರಲ್ ಸ್ಕ್ರಬ್ ಕೊಡುತ್ತೆ. ನಾವು ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಪಾರ್ಲರ್ನಲ್ಲಿ ಹೋಗಿ ಸ್ಕ್ರಬ್ಬಿಂಗ್ ಮಾಡ್ಕೋತೇವೆ, ಆದರೂ ಕೂಡ ಅದ್ರದ್ದೇನು ರಿಸಲ್ಟ್ ಇದೆ ಅದು 1 ಇಲ್ಲ 2 ದಿನ ಅಷ್ಟೇ ಇರುತ್ತೆ. ಹಾಗೂ ನಾವು ಯಾವುದೇ ದುಡ್ಡು ಖರ್ಚು ಮಾಡದೆ ನ್ಯಾಚುರಲ್ವಾಗಿ ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನು ಉಪಯೋಗಿಸಿ ನಮ್ಮ ಮುಖಕ್ಕೆ ಯಾವುದು ಸೈಡ್ ಎಫೆಕ್ಟ್ ಆಗದೆ ಹಾಗೂ ಯಾವುದು ಹಾನಿ ಆಗಲ್ಲದೆ ಈ ಥರ ರೆಮಿಡೀಸ್ನ ಮಾಡ್ಕೊಂಡು ನಮ್ಮ ಮುಖವನ್ನು ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ಕಾಪಾಡ್ಕೋಬಹುದು ಫ್ರೆಂಡ್ಸ್. ಇವಾಗ ನೋಡಿ, ನಾನು ಈ ಒಂದು ಕಾಫಿ ಪುಡಿಗೆ ಸಕ್ಕರೆ ಕೂಡ ಆ್ಯಡ್ ಮಾಡಾಯಿತು. ಇವಾಗ ನಾನು ಲಿಂಬೆ ಹಣ್ಣ ರಸ ಸಾಕಷ್ಟು ನಮ್ಮ ಮುಖಕ್ಕೆ ಅಂದರೆ ಲಿಂಬೆ ಹಣ್ಣಿನಲ್ಲಿ ಫ್ರೆಂಡ್ಸ್ ಸಾಕಷ್ಟು ಒಳ್ಳೆ ಪ್ರಮಾಣದಲ್ಲಿ ವೈಟಮಿನ್ ಸಿ ಪದಾರ್ಥ ಇರುತ್ತೆ. ಈ ಒಂದು ಪದಾರ್ಥ ಏನು ಮಾಡುತ್ತೆ ಅಂದರೆ ನಮ್ಮ ಮುಖದಲ್ಲಿ ಇರ್ತಕ್ಕಂಥ ಕೊಳೆ ಆಗಲಿ ಅಥವಾ ಡಾರ್ಕ್ ಸರ್ಕಲ್ಸ್ ಆಗಲಿ ಅಥವಾ ಮುಖ ಸಾಕಷ್ಟು ಕಪ್ಪಾಗಿಬಿಟ್ಟಿದೆ, ಟ್ಯಾನ್ ಆಗಿದೆ ಅಂದರೆ ಅದು ಒಂದು ತೆಗಿಯೋಕ್ಕೆ ಲಿಂಬೆ ಹಣ್ಣಿನ ರಸ ಅಂತೂ ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ಕಾರ್ಯ ಮಾಡುತ್ತೆ. ಹಾಗಾಗಿ ಇಲ್ಲಿ ನಾನು ಒಂದು ಹಾಫ್ ಲಿಂಬೆ ಹಣ್ಣಿನ ರಸನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ 3 ಪದಾರ್ಥಗಳನ್ನು ನಮಗೆ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀವು ಸಾಕಷ್ಟು ಹಣ ಖರ್ಚು ಮಾಡಿ ಪಾರ್ಲರ್ಗೆ ಹೋಗೋ ಅಗತ್ಯನ ಕೂಡ ಇಲ್ಲ, ಹಾಗೂ ಯಾವುದೇ ಕೆಮಿಕಲ್ ಕ್ರೀಮ್ ಬಳಸೋ ಕೂಡ ಅಗತ್ಯನೂ ಇಲ್ಲ. ನ್ಯಾಚುರಲ್ವಾಗಿ ಮನೆಯಲ್ಲೇ ಸಿಗುತ್ತಂಥ ಪದಾರ್ಥನ ತೊಗೊಂಡು ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ನೀವು ನಿಮ್ಮ ಸ್ಕಿನ್ ಟ್ಯಾನ್ನ ರಿಮೂವ್ ಮಾಡ್ಕೋಬಹುದು. ಪಿಗ್ಮೆಂಟೇಷನ್ ಆಗಲಿ ಹಾಗೂ ಮೊಡಪುಗಳೇ ಆಗಲಿ ಅದ್ರ ಗಾಯಲೇ ಆಗಲಿ ನೀವು ಸಾಕಷ್ಟು ಎಲ್ಲವನ್ನು ಪರಿಹಾರ ಈಸಿಯಾಗಿ ಮನೆಯಲ್ಲೇ ಪಡ್ಕೊಳ್ಬಹುದು. ಇವಾಗ ಇದಕ್ಕೆ ನಾನು ಪ್ಯೂರ್ ಇರೋವಂಥ ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆ ಏನು ಮಾಡುತ್ತೆ ಅಂದರೆ ನಮ್ಮ ಒಂದು ಸ್ಕಿನ್ಗೆ ಗ್ಲೋ ಕೊಡುತ್ತೆ, ಒಂದು ಒಳ್ಳೆ ಶೈನ್ ಕೊಡುತ್ತೆ, ಒಂದು ಒಳ್ಳೆ ಹೊಳಪು ಕೊಡುತ್ತೆ. ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಒಂದು 3ರಿಂದ 4 ಹನಿಯಷ್ಟು ಕೊಬ್ಬರಿ ಎಣ್ಣೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಈ 4 ಪದಾರ್ಥಗಳನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷವರೆಗೂ ಹೀಗೆ ರೆಸ್ಟ್ನಲ್ಲಿ ಇಟ್ಟು ಬಿಡಬೇಕು ಫ್ರೆಂಡ್ಸ್. ಈ ಒಂದು ಕ್ಲಿನ್ಸಿಂಗ್ನ ನೀವು ಟ್ರೈ ಮಾಡಿದ್ರೆ ಅಥವಾ ಈ ಒಂದು ಮ್ಯಾಜಿಕಲ್ ಸ್ಕ್ರಬ್ನ ನೀವು ಮನೆಯಲ್ಲಿ ತಯಾರಿಸಿ ನಿಮ್ಮ ಮುಖಕ್ಕೆ ಹಚ್ಕೊಂಡ್ರೆ ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ನಿಮಗೆ ಪರಿಹಾರ ಸಿಗೋದು. ಹಾಗೂ ಇವತ್ತಿನ ಒಂದು ಸೆಕೆಂಡ್ ಟಿಪ್ ಕೂಡ ನೋಡೋಣ. ಈ ಒಂದು 2 ಟಿಪ್ಪುಗಳನ್ನು ನೀವು ಟ್ರೈ ಮಾಡಿದ್ರೆ ಖಂಡಿತ ನಿಮ್ಮ ಮುಖಕ್ಕೆ ನೀವು ಒಳ್ಳೆಯ ಹೊಸ ಹೊಳಪನ್ನು ಕೊಡಬಹುದು. ಇಲ್ಲಿ ನೋಡಿ, ನಾನು ಒಂದು ಅರ್ಧ ಸ್ಪೂನಷ್ಟು ಕಡಲೆ ಹಿಟ್ಟು ಅಂತೂ ನಮ್ಮ ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತೆ. ಆದರೆ ಇದಕ್ಕೆ ನೀವು ಈ ಥರ ಮುಖಕ್ಕೆ ಹಚ್ಕೊಂಡು ಎಷ್ಟು ಒಳ್ಳೆಯ ಪರಿಣಾಮ ಪಡ್ಕೋಬಹುದು ಅಂತ ಇವತ್ತಿನ ವಿಡಿಯೋನಲ್ಲಿ ಹೇಳ್ತೀನಿ. ಹಾಗೆ ನಾನು ಒಂದು 1/2 ಟೇಬಲ್ ಸ್ಪೂನಷ್ಟು
ಗೋಧಿ ಹಿಟ್ಟು ಕೂಡ ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ಏನು ಮಾಡುತ್ತೆ ಅಂದರೆ ನಮ್ಮ ಸ್ಕಿನ್ನಲ್ಲಿ ಇರೋ ಅಂಥ ಒಂದು ಕಲೆಗಳೇ ಆಗಲಿ ಅಥವಾ ಒಂದು ಖರಾಬ್ ಅಂಶ ಇರಲಿ, ಘಾಣ ಇರಲಿ, ಅದನ್ನು ತಡೆಯೋ ಶಕ್ತಿ ಈ ಒಂದು ಗೋಧಿ ಹಿಟ್ಟಲ್ಲಿ ಇರುತ್ತೆ. ಹಾಗಾಗಿ ಗೋಧಿ ಹಿಟ್ಟು ಕೂಡ ನಾನು ಆ್ಯಡ್ ಮಾಡ್ಕೊಂಡಿನಿ. ಇವಾಗ ಒಂದು ಸ್ವಲ್ಪ ಅಂದರೆ ಒಂದು ಚಿಟಿಕೆಯಷ್ಟು ಅರಿಶಿಣವನ್ನು ತೊಗೊಂಡಿದ್ದೀನಿ. ಅರಿಶಿಣ ಏನು ಮಾಡುತ್ತೆ ಅಂದರೆ ನಮ್ಮ ಮುಖಕ್ಕೆ ಸಾಕಷ್ಟು ಒಳ್ಳೆ ಹೊಳಪು ಕೊಡೋಕ್ಕೆ ಸಹಾಯ ಮಾಡುತ್ತೆ. ಹಾಗೂ ಅರಿಶಿಣನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ನಮ್ಮ ಸ್ಕಿನ್ಗೆ ನ್ಯಾಚುರಲ್ವಾಗಿ ಗ್ಲೋ ಮಾಡೋಕ್ಕೆ ಇದು ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಕಾರ್ಯ ಮಾಡುತ್ತೆ. ಹಾಗಾಗಿ ಇವಾಗ ಈ 3 ಪದಾರ್ಥಗಳನ್ನ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಈ ಥರ ನ್ಯಾಚುರಲ್ವಾಗಿ ಪರಿಹಾರನ ಪಡ್ಕೊಂಡ್ರೆ ಇದರಿಂದ ನಿಮ್ಮ ಮುಖಕ್ಕೆ ಕೂಡ ಏನೂ ಅಪಾಯ ಆಗೋದಿಲ್ಲ ಫ್ರೆಂಡ್ಸ್. ಹಾಗೂ ನೀವು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ನ್ಯಾಚುರಲ್ವಾಗಿ ಮನೆಯಲ್ಲೇ ಹಣವು ಕೂಡ ಖರ್ಚು ಮಾಡದೆ ಒಳ್ಳೆ ರೀತಿಯಲ್ಲಿ ನಿಮ್ಮ ಮುಖಕ್ಕೆ ಒಂದು ಕಾಂತಿಯನ್ನು, ಒಂದು ಹೊಸ ಬೆಳಕನ್ನು ತರ್ಕೋಬಹುದು. ಇವಾಗ ನೋಡಿ, ಇದಕ್ಕೆ ನಾನು 1-2 3 ಸ್ಪೂನಷ್ಟು ಫ್ರೆಶ್ ಇರೋವಂಥ ಮೊಸರಿನಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಅಂತ ಒಂದು ಪದಾರ್ಥ ಇರುತ್ತೆ. ಇದು ನಮ್ಮ ಸ್ಕಿನ್ ಟ್ಯಾನ್ಗೆ ರಿಮೂವ್ ಮಾಡೋಕ್ಕೆ ಒಂದು ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಕಾರ್ಯ ಮಾಡುತ್ತೆ. ಲ್ಯಾಕ್ಟಿಕ್ ಆ್ಯಸಿಡ್ ಏನು ಅಂದರೆ ನಮ್ಮ ಮುಖದಲ್ಲಿ ಇರೋವಂಥ ಒಂದು ಇನ್ಫೆಕ್ಷನ್ ಇರಲಿ ಅಥವಾ ನಮ್ಮ ಮುಖದ ಮೇಲೆ ಏನು ನಾವು ಹೊರಗಡೆ ತಿರುಗಾಡ್ತೀವಿ ಆ ಒಂದು ಧೂಳು ಅಂಟುಕೊತ್ತೆ ನಮ್ಮ ಮುಖಕ್ಕೆ. ಹಾಗೂ ಸಾಕಷ್ಟು ಬ್ಯಾಕ್ಟೀರಿಯಾಸ್ ನಮ್ಮ ಮುಖಕ್ಕೆ ಅಂಟುಕೊಳ್ತಾವಲ್ಲ, ಆ ಒಂದನ್ನು ರಿಮೂವ್ ಮಾಡೋಕ್ಕೆ ಈ ಒಂದು ಪೇಸ್ಟ್ ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ. ಇದ್ರ ಕನ್ಸಿಸ್ಟೆನ್ಸಿ ಈ ಥರನೇ ಇರಬೇಕು ಫ್ರೆಂಡ್ಸ್. ಜಾಸ್ತಿ ನೀವು ಅಂದರೆ ಲೂಸ್ ಮಾಡೋಕ್ಕೆ ಹೋಗಬೇಡಿ, ಈ ಥರ ಗಟ್ಟಿಯಾಗೇ ಇರಬೇಕು. ಇವಾಗ 2 ಪದಾರ್ಥ ರೆಮಿಡೀಸ್ನ ಯಾವ ಥರ ನೀವು ಅಪ್ಲೈ ಮಾಡ್ಕೊಂಡು ಯಾವ ಥರ ಸ್ಕಿನ್ ಟ್ಯಾನ್ನ ರಿಮೂವ್ ಮಾಡಿ ಹಾಗೂ ಹೇಗೆ ನಿಮ್ಮ ಸ್ಕಿನ್ನ ಗ್ಲೋ ಮಾಡ್ಕೋಬಹುದು ಅಂತ ಇವಾಗ ನಾನು ನಿಮಗೆ ಹಚ್ಚಿ ತೋರಿಸ್ತೀನಿ. ಮೊದಲು ಏನು ಮಾಡಬೇಕಂದ್ರೆ ನಾವು ನಮ್ಮ ಮುಖಕ್ಕೆ ಸ್ಕ್ರಬ್ಬಿಂಗ್ ಅಂದರೆ ಕ್ಲೀನ್ಸಿಂಗ್ ಮಾಡ್ಕೋಬೇಕು. ಮೊದಲು ಇಲ್ಲಿ ನೋಡಿ, ಈ ಥರ ನೀವು ನಿಮ್ಮ ಮುಖದ ಮೇಲೆ ಒಳ್ಳೆ ರೀತಿಯಲ್ಲಿ ಈ ಒಂದು ಮೊದಲನೇ ರೆಮಿಡಿಯನ್ನು ಸ್ಕ್ರಬ್ ಮಾಡಿಕೊಂಡ್ರೆ ಒಂದು 5-10 ನಿಮಿಷವರೆಗೂ ಹೀಗೆ ಅಂದರೆ ಅದು ನಮ್ಮ ಮುಖಕ್ಕೆ ಒಳ್ಳೆ ರೀತಿಯಲ್ಲಿ ಅಂಟ್ಕೊಳ್ಳೋ ಸಲುವಾಗಿ ಈ ಥರ ಸ್ಕ್ರಬ್ ಮಾಡ್ತಾ ಇರಬೇಕು. ನಾವು ಸಾಕಷ್ಟು ಹಣ ಮಾಡಿ ಪಾರ್ಲರ್ನಲ್ಲಿ ಹೋಗಿ ಸ್ಕ್ರಬ್ಬಿಂಗ್ ಮಾಡ್ಕೋತೀವಿ. ಅದ್ರ ಬದಲು ಈ ಥರ ನ್ಯಾಚುರಲ್ವಾಗಿ ಮನೆ ವಸ್ತುಗಳನ್ನು ಉಪಯೋಗಿಸಿ ಮಾಡಿದ್ರೆ ಇದು ನಮ್ಮ ಹಣವೂ ಕೂಡ ಉಳಿಸುತ್ತೆ ಹಾಗೂ ನಮ್ಮ ಸ್ಕಿನ್ಗೆ ಕೂಡ ಸಾಕಷ್ಟು ಒಳ್ಳೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ನೋಡಿ, ಇವಾಗ ನಿಮಗೆ ನಾನು ಲೈವ್ ಇಲ್ಲಿ ಈ ಥರ ಇದಕ್ಕೆ ಕ್ಲೀನ್ ಮಾಡಿ ತೋರಿಸ್ತೀನಿ. ನೀವೇ ನೋಡಿ, ಇವಾಗ ನಿಮಗೆ ಗೊತ್ತಾಗ್ತಾ ಇದೆ. ನನ್ನ ಟ್ಯಾನ್ ನೋಡಿ ಮಾತ್ರ ಒಂದು 10 ನಿಮಿಷದಲ್ಲಿ ನನ್ನ ಟ್ಯಾನ್ ಪೂರ್ತಿ ಹೋಗಿಬಿಟ್ಟಿದೆ. ಈ ಥರ ನ್ಯಾಚುರಲ್ ರೆಮಿಡೀಸ್ನ ಖಂಡಿತ ಟ್ರೈ ಮಾಡಿ ಹಾಗೂ ನಿಮ್ಮ ಸ್ಕಿನ್ನ ಕಾಪಾಡ್ಕೊಳ್ಳಿ. ಕೆಮಿಕಲ್ಸ್ ಯೂಸ್ ಮಾಡೋ ಅಗತ್ಯ ಇಲ್ಲ. ನಾವು ಸುಂದರ ಕಾಣಬೇಕಂತ ನಾವು ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಭಾಳ ಬೆಲೆ ಇರೋಂಥ ಕ್ರೀಮನ್ನು ಬಯಸೋ ಅಗತ್ಯ ಕೂಡ ಇಲ್ಲ. ಈ ಥರ ನ್ಯಾಚುರಲ್ವಾಗಿ ಪದಾರ್ಥನ ಯೂಸ್ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ನಮ್ಮ ಒಂದು ಮುಖಕ್ಕೆ ಹೊಳಪು ಕೂಡ ಕೊಡಬಹುದು. ಹಾಗೂ ಯಾರಿಗೆಲ್ಲ ಏಜಿಂಗ್ ಪ್ರಾಬ್ಲಮ್ ಸಾಕಷ್ಟು ಯಂಗ್ ಏಜ್ನಲ್ಲಿ ಆಗ್ತಾಯಿದೆ ಅವರು ಕೂಡ ಈ ಒಂದು ರೆಮಿಡಿನ ಯೂಸ್ ಮಾಡಿ ಖಂಡಿತ ಪರಿಹಾರನ ಪಡ್ಕೊಳ್ಬೋದು. ಇವಾಗ ನೋಡಿ, ಸೆಕೆಂಡ್ ಏನು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಮೊದಲಿಗೆ ಕ್ಲಿನ್ಸಿಂಗ್ ಮಾಡ್ಕೊಂಡಾಯಿತು, ಸ್ಕ್ರಬ್ ಮಾಡ್ಕೊಳ್ಳೋದಾಯಿತು. ಇವಾಗ ಮುಖಕ್ಕೆ ಹೊಳಪು ತರೋದಂಥ ಈ ಒಂದು ರೆಮಿಡಿನ ಹಚ್ಚಿ ತೋರಿಸ್ತಾ ಇದ್ದೀನಿ. ಇವೆರಡು ಕೂಡ ನೀವು ಹಚ್ಕೊಂಡ್ರೆ ನೋಡ್ರಿ, 10 ನಿಮಿಷದ ನಂತರ ನಾನು ಇವಾಗ ತೊಳ್ಕೊಂಡು ಬಂದೀನಿ. ಎಷ್ಟು ಒಳ್ಳೆ ರೀತಿಯಲ್ಲಿ ಶೈನ್ ಆಗ್ತಾ ಇದೆ ಅಂದರೆ. ಈ ಒಂದು ವಿಡಿಯೋನ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋನಲ್ಲಿ.